ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿ ಆಗೋದಕ್ಕೆ ಮೂರು ದಿನ ಕಾಯ್ತಾರೆ, ಅದರ ಬದಲು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕಾಗೋದಿಲ್ವಾ? ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ನಕಲಿ ಗಾಂಧಿ ಕಾಂದಾನ ಅವರ ಅಹಂಕಾರ ಹಾಗೂ ಮುಖ್ಯಮಂತ್ರಿಗಳ ಯೋಗ್ಯತೆ ಏನು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ರಾಜನಾಥ ಸಿಂಗ್ ಭೇಟಿ ಮಾಡುವ ನೆಪದಲ್ಲಿ ಬಂದಿದ್ದಾರೆ. ಜೈಲಿನಲ್ಲಿ ಇರುವ ಭಯೋತ್ಪಾದಕರಿಗೆ ಕರ್ನಾಟಕ ಸುರಕ್ಷಿತ ಸ್ಥಾನವಾಗ್ಬಿಟ್ಟಿದೆ. ಜೈಲಿನಲ್ಲಿ ಎಲ್ಲ ಆತಿಥ್ಯ ಸಿಗುತ್ತೆ, ಆದ್ರೆ ಇವರಿಗೆ ಅದು ಗೊತ್ತಾಗ್ತಿಲ್ವಾ? ಕೇಂದ್ರದವರು ಹೇಳಿದಾಗ ಆಕಳಿಸುತ್ತಾ ಹೇಳುತ್ತಾರೆ, ಸರ್ಕಾರದಲ್ಲಿರುವವರು ನಮ್ಮ ಸ್ನೇಹಿತರು ಅಂತ ಭಯೋತ್ಪಾದಕರಿಗೆ ಗೊತ್ತಾಗಿದೆ. ಆಪರೇಷನ್ ಸಿಂಧೂರದಲ್ಲಿ ಭಯೋತ್ಪಾದಕರಿಗೆ ನಾವು ಪೆಟ್ಟು ಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರ ಆಡಳಿತ ಯಂತ್ರದ ಕಡೆ ಗಮನ ಹರಿಸಬೇಕು. ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ. ಭ್ರಷ್ಟಾಚಾರ ಕಡಿಮೆ ಮಾಡಿ ಎಂದು ಜೋಶಿ ಗುಡುಗಿದ್ದಾರೆ. ನಂತರ ದೇಶದ ಯಾವ ಮುಖ್ಯಮಂತ್ರಿ ಸಹ ಈ ರೀತಿ ಹೇಳಿಕೊಂಡಿಲ್ಲ. ಇಬ್ಬರಲ್ಲಿ ಸುಳ್ಳು ಯಾರು ಹೇಳ್ತಾ ಇದ್ದಾರೆ ಅಂತ ಖರ್ಗೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು. ಸುರ್ಜೇವಾಲಾ 15 ದಿನಕ್ಕೊಮ್ಮೆ ಬಂದು ಹೋಗ್ತಾರೆ. ಚೀಟಿ ಬರೆದು ಕೊಡಲು ಹೇಳ್ತಾರೆ. ನಿಮಗೆ ಎಷ್ಟು ಬೆಂಬಲ ಇದೆ, ಅವರಿಗೆ ಎಷ್ಟು ಬೆಂಬಲ ಇದೆ ಅಂತ ಮುಖ್ಯಮಂತ್ರಿಗಳು ತಿಳಿಸಬೇಕು. ಇಬ್ಬರಲ್ಲಿ ಒಬ್ಬರಂತೂ ಸುಳ್ಳು ಹೇಳಿರಲೇಬೇಕಲ್ಲ. ಡಿಕೆ ಶಿವಕುಮಾರ್ ಅವರು ನನಗೆ ಭೇಟಿ ಆಗಿ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರು. ನಾವು ಸಿದ್ದರಾಮಯ್ಯ ಡಿಕೆಶಿ ಇಬ್ಬರನ್ನು ನಂಬುವ ಹಾಗಿಲ್ಲ. ಅವರ ನಡುವೆ ಅದಂತ ಅಗ್ರಿಮೆಂಟ್ ಗೊತ್ತಿದೆ, ಆದ್ರೆ ಅವರೇ ಹೇಳಬೇಕು ಎಂದು ಹೇಳಿದ್ದಾರೆ. ಅವ್ರ ಪರಿಸ್ಥಿತಿ ಹಂಗ ನೋಡಿ, ಮೊದಲೇ ನಾನಾ ಮುಖ್ಯಮಂತ್ರಿ ಅಂತ ಹೇಳ್ಕೋಬೇಕು. ಅವರು ಯಾರು ಆ ರೀತಿ ಬೇರೆ ಯಾವ ರಾಜ್ಯದ ಮುಖ್ಯಮಂತ್ರಿನೂ ಹೇಳ್ಕೊಳ್ತಲ್ಲ, ಇವ್ರಿಗೆ ನಾನೇ ಮುಖ್ಯಮಂತ್ರಿ ಅಂತ ಹೇಳೋ ಸ್ಥಿತಿ ಬಂದದಂತ. ಈ ಸರ್ ಏನಂದ್ರೆ ಅಗ್ರಿಮೆಂಟ್ ಆಗಿದ್ದಿಲ್ಲ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಅಲ್ಲ ಅದಕ್ಕೆ ಅದಕ್ಕೆ ಬರ್ತೇನೆ ನಾನು. ಜನರ ಮುಂದೆ ಇದು ಒಂದು ಪಾಯಿಂಟ್. ಎರಡನೇದ್ದು, ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಷಯ ಆದರೂ ಸಹಿತ ಸುಳ್ಳು ಯಾರು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ. ಇವ್ರ ಅಗ್ರಿಮೆಂಟ್ ಆಗಿತ್ತು ಅಂತ ಹೇಳ್ತಾರೆ, ಅವ್ರು ಇಲ್ಲ ಅಂತ ಹೇಳ್ತಾರೆ. ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಈ ರಾಹುಲ್ ಗಾಂಧಿ ಮತ್ತು ನಮ್ಮ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಉತ್ತರ ಕೊಡ್ಬೇಕಲ್ಲ, ಆಗಿತ್ತಾ ಇಲ್ಲ ಅಂತ ಹೇಳಿ. ಅವ್ರು ಬರ್ತಾರ, ನಮ್ಮ ಸುರ್ಜೇವಾಲಾ ಅವರು 15 ದಿವಸಕ್ಕೊಮ್ಮಂದ್ಬಿಡಿ ಏನು ಮಾಡಿ ಹೋಗ್ತಾರೆ ಗೊತ್ತಾಗೋದಿಲ್ಲ. ಈ ಸರ್ತಿ ಚೀಟಿ ಬರೆದು ಕೊಡು ಅಂತ ಹೇಳ್ಯಾರ. ಎಲ್ಲರೂ ಚೀಟಿ ಬರೆದು ಕೊಡೋದಿಲ್ಲ ಅಂತ ತಿಳ್ಕೊಂಡು ಚೀಟಿ ಬರೆದು ಕೊಟ್ಟರೆ ಎಲ್ಲ ನಾವು ಏನೇನು ಬರೆದು ಕೊಟ್ಟಿವಿ ಅವ್ರಿಗೆ ಗೊತ್ತಾಗ್ತದೆ. ಅವ್ರು ನಮ್ಮ ಟಾರ್ಗೆಟ್ ಮಾಡಿದ್ರೆ ಯಾವ ರೀತಿ ವಾತಾವರಣ ಅದ ವಿಚಾರ ಮಾಡ್ರಿ ನೀವು. ಹಾಗಾಗಿ ನಿಮಗೆ ಎಷ್ಟು ಬೆಂಬಲ ಅದ, ಅವ್ರಿಗೆ ಎಷ್ಟು ಬೆಂಬಲ ಅದನ್ನು ಸ್ಪಷ್ಟಪಡಿಸ್ಬೇಕು ಮುಖ್ಯಮಂತ್ರಿಗಳು. ಅಫ್ಕೋರ್ಸ್ ನಾಟ್ ಮಚ್ ಅಂತ ಹೇಳ್ಯಾರ ಅವರು. ಅಫ್ಕೋರ್ಸ್ ನಾಟ್ ಮಚ್ ಅಂದ್ರೆ ಎಷ್ಟು ಎಮ್ ಎಲ್ ಎಗಳು ನಿಮ್ಮ ವಿರುದ್ಧ ಇದ್ದ ಹಂಗಾರ ಸ್ವಲ್ಪ ಅದಂತ ಒಪ್ಕೊಂಡ್ರಲ್ಲ. ಎಷ್ಟು ಜನ ಇದ್ದಾರೆ? ರಾಜ್ಯದ ಜನರಿಗೆ ಸುಳ್ಳು ಹೇಳಿ ಇಬ್ಬರು ಪೈಕಿ ಒಬ್ಬರಂತೂ ಗ್ಯಾರಂಟಿ ಸುಳ್ಳು ಹೇಳಬೇಕು. ಅವ್ರು ಆಗ್ಯದಂತ ಹೇಳ್ತಾರೆ. ಇವರು ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಹಂಗಾರ? ಇದು ಸ್ಪಷ್ಟ ಆಗ್ಬೇಕಂತ ನನ್ನ ಆಗ್ರಹ ಪಡಿಸ್ತಾರೆ. ನಿಮ್ಮ ಪ್ರಕಾರ ಯಾರು ಸುಳ್ಳು ಹೇಳ್ತಾರೆ? ನಿಮ್ಮ ಪ್ರಕಾರ ಯಾರು ಸುಳ್ಳು ಹೇಳ್ತಾರೆ? ಸಿದ್ದರಾಮಯ್ಯ ಅವರು ಮಾತಾಡ್ತಿಲ್ಲ, ಒಂದು ಕಡೆ ಡಿಕೆ ಶಿವಕುಮಾರ್ ತಮ್ಮನ್ನು ಭೇಟಿ ಮಾಡಿದ್ರೆ ಏನಾದ್ರು ಹೇಳಿದ್ರು ಸರ್? ಅವರು ನನ್ನ ಭೇಟಿ ಮಾಡಿದ್ರು, ರಾಜ್ಯದ ಕೆಲವು ಯೋಜನೆಗಳ ಬಗ್ಗೆ ಮಾತಾಡಿದ್ದಾರೆ. ಯಾವ ಯೋಜನೆಗಳ ಬಗ್ಗೆ? ಪೋಸ್ಟ್ ಮಾಡಿದ್ದಾರೆ, ಕರ್ನಾಟಕದ ಏಕತೆಗೆ ರಾಜಕೀಯ ಒಗ್ಗಟ್ಟು ಬೇಕು ಅಂತೇಳಿ ನಿಮ್ಮ ಭೇಟಿ ಆದ ನಂತರ ತಮ್ಮ ಎಕ್ಸ್ಪೋರ್ಟ್. ಹೌದ್ರಿ, ಮಾಡಿದ್ದಾರೆ. ಕರ್ನಾಟಕದ ಹಿತಕ್ಕಾಗಿ ಏಕತೆ ಬೇಕು. ನಾವ್ಯಾರು ಇಲ್ಲಿಲ್ಲ ಅಂದ್ವಿ. ನೀವು ಮೊದಲು ಕಾಂಗ್ರೆಸ್ದವ್ರು ಏಕತೆಯಿಂದ ಇಬ್ಬರು ಆಡಳಿತ ಮಾಡ್ರಿ, ಆಮೇಲೆ ನಾವು ನಿಮ್ಮ ಜೊತೆಗೆ ರಾಜ್ಯದ ಹಿತಾಸಕ್ತಿಯಲ್ಲಿ ಗೆದ್ದೀವಿ ಅಂತ ನಾವು ಅವ್ರಿಗೆ ಹೇಳಿ ಡಿ.ಕೆ. ಶಿವಕುಮಾರ್ ಅವರು. ಸರಿ, ನಿಮ್ಮ ಪ್ರಕಾರ ಇಬ್ಬರಲ್ಲಿ ಯಾರು ಸುಳ್ಳು ಹೇಳ್ತಾರೆ? ಅಲ್ಲ, ನಮ್ಗೆ ಅಂದಾಜಿಲ್ಲ ಅದು. ಯಾಕಂದ್ರೆ ಇಬ್ಬರೂ ನಂಬುವಂಗಿಲ್ಲಲ್ಲ. ಬೋತ್ ಆರ್ ನಾಟ್ ವರ್ತ್ ಟು ಬಿ ಬಿಲೀವ್ಡ್. ಸೆಪ್ಟೆಂಬರ್ ಇಂಟರ್ನಲ್ ಗೊತ್ತಿದೆ ನನಗೆ ಅಂತಂದ್ರೆ ಏನ್ ಅಗ್ರಿಮೆಂಟ್ ಆಗ್ಯದ ನಮ್ಗೆ ಗೊತ್ತಿದೆ. ಅದನ್ನ ನಾವು ಅದನ್ನೀಗ ಅವ್ರು ಹೇಳಿದ್ದನ್ನು ನಾವು ಅವ್ರು ಹೇಳ್ಬೇಕು. ಅದನ್ನ ಮಹಾರಾಷ್ಟ್ರ ಮಾದರಿ ಇಲ್ಲೇನೋ ಆಗ್ಬೋದು. ಮಹಾರಾಷ್ಟ್ರ ಮಾದರಿ ಅಂದ್ರೆ ಅಲ್ಲಿ ಸಿಎಂ ಇವರು ಡಿ.ಕೆ. ಶಿವಕುಮಾರ್ ನೋಡ್ರಿ, ನಾವು ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಹೋದ ಸರ್ತಿ ಆದದ್ದು ಮತ್ತು ಅದಕ್ಕಿಂತ ಮೊದಲು ಮಧ್ಯಪ್ರದೇಶದಲ್ಲಿ ಆದದ್ದು ಇದು ಕಂಪ್ಯಾರಿಸನ್ ಅಲ್ಲ. ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳೀನಿ. ಇದು ನಮ್ಮ ಪಕ್ಷದ ಸ್ಪಷ್ಟವಾದಂಥ ರಾಷ್ಟ್ರೀಯ ನಾಯಕರ ನಿಲುವು ಕೂಡ ಇದೇ ಆಗಿದೆ. ಆವಾಗ ಮ್ಯಾಂಡೇಟ್ ಪೂರ್ತಿ ನಮಗೆ ಮೆಜಾರಿಟಿ ಬಂದಿಲ್ಲ ಅಂದರೂ ಎಲ್ಲ ಕಡೆ ಮ್ಯಾಂಡೇಟ್ ನಮ್ಮ ಪರವಾಗಿ. ಮಹಾರಾಷ್ಟ್ರದಲ್ಲಿ
ಅವತ್ತಿನ ಏನು ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ, ಈಗ ಅದು ಶಿವಸೇನೆ ಒಡೆದೋಗ್ಯದ, ಅದು ಬೇರೆ ವಿಷಯ. ಅವರು ಅಸ್ತಿತ್ವನೇ ಇಲ್ಲ ಉದ್ಧವ್ ಠಾಕ್ರೆ ಅವರ ಶಿವಸೇನೆಗೆ. ಅವತ್ತಿನ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಮತ್ತು ನಮ್ಮದು ಮೆಜಾರಿಟಿ ಬಂದಿತ್ತು. ಅವರು ದ್ರೋಹ ಮಾಡಿ ಹೋದರು. ಮೋದಿಯವರ ನೇತೃತ್ವಕ್ಕೆ ಜನ ಮನ್ನಣೆ ಕೊಟ್ಟಿದ್ದರು ಮತ್ತು ನಮ್ಮದು ಆವಾಗ 132 ಸೀಟ್ ಇತ್ತು ನಮ್ಮದು. ಸೊ ಇಟ್ ವಾಸ್ ಜಸ್ಟ್ ಹಾರ್ಡ್ಲಿ ಫ್ಯೂ ಸೀಟ್ಸ್ ಅವೇ. ಕರ್ನಾಟಕದಲ್ಲಿ ನಾವು 104 ಬಂದಿದ್ವಿ. ಆವಾಗೂ ನಮಗೆ ಬೇಕಾಗಿದ್ದು 9 ಸ್ಥಾನಗಳು. ಮಧ್ಯಪ್ರದೇಶದಲ್ಲಿಯೂ ಕೂಡ ನಮ್ಗೆ ಇಂಡಿಪೆಂಡೆಂಟ್ ಹೈಯೆಸ್ಟ್ ಸಿಂಗಲ್ ಲಾರ್ಜೆಸ್ಟ್ ನಾವು ಆಗಿದ್ವಿ. ಬೇರೆ ಬೇರೆ ಸಣ್ಣ ಪಾರ್ಟಿಗಳನ್ನು ತೊಗೊಂಡು ಅವ್ರು ಮಾಡಿದ್ರು. ಹೀಗಾಗಿ ಗ್ಯಾಪ್ ವಾಸ್ ಟೂ ಲೆಸ್. ಮ್ಯಾಂಡೇಟ್ ವಾಸ್ ಇನ್ ಅವರ್ ಫೇವರ್. ಅದಕ್ಕೆ ನಾವು ಮಾಡಿದ್ವಿ. ಇಲ್ಲೇ ಮ್ಯಾಂಡೇಟು ಕಾಂಗ್ರೆಸ್ ಪಾರ್ಟಿಯ ಪರವಾಗಿ 5 ವರ್ಷಕ್ಕೆ ಜನ ಕೊಟ್ಟಿದ್ದಾರೆ. ಆ ರೀತಿ ಯಾವುದೇ ಯೋಚನೆಗಳು ನಮ್ಮಲ್ಲಿ ಇಲ್ಲ. ನಾವು ಆಗ್ರಹಪಡಿಸೋದಷ್ಟೇ ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ನಡೆಸಬೇಕು.